ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಕೆಲವು ತಿಂಗಳುಗಳಿಗೆ ವಿಶೇಷ ಮಹತ್ವವಿದೆ. ಆದರೆ ಅವುಗಳಲ್ಲಿ ಶ್ರಾವಣ ಮಾಸಕ್ಕೆ ಯಾಕೆ ಇಷ್ಟು ಮಹತ್ವ? ಶ್ರಾವಣ ಮಾಸದಲ್ಲಿ ಸೋಮವಾರ ಶಿವನಿಗೆ ಪೂಜೆ ಮಾಡುವುದು, ಮಂಗಳವಾರ ಮಂಗಳ ಗೌರಿ ವ್ರತ ಮಾಡುವುದು, ನಾಗರ ಪಂಚಮಿ ಆಚರಿಸುವುದು, ವರಮಹಾಲಕ್ಷ್ಮಿ ವ್ರತ ಮಾಡುವುದು, ಹೀಗೆ ಒಂದರ ಹಿಂದೆ ಒಂದರಂತೆ ಅನೇಕ ಪವಿತ್ರ ಆಚರಣೆಗಳು ಬರುತ್ತವೆ. ಆದರೆ ಶ್ರಾವಣ ಮಾಸದಲ್ಲೇ ಇಷ್ಟೊಂದು ವ್ರತ ಮತ್ತು ಪೂಜೆಯನ್ನು ಯಾಕೆ ಮಾಡಬೇಕು? ಈ ತಿಂಗಳಲ್ಲಿ ದೇವರ ಆರಾಧನೆ ಮಾಡಿದರೆ ಏನು ವಿಶೇಷ? ಮತ್ತು ಶ್ರಾವಣ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಿದರೆ ನಮ್ಮ ಮನಸ್ಸಿಗೂ ಕುಟುಂಬಕ್ಕೂ ಶುಭವಾಗುತ್ತದೆ? ಇಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಆಧ್ಯಾತ್ಮಿಕ ಮಹತ್ವ, ಆಚರಣೆಗಳು ಮತ್ತು ಈ ಪವಿತ್ರ ತಿಂಗಳಲ್ಲಿ ಮಾಡಬಹುದಾದ ವಿಶೇಷ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶ್ರಾವಣ ಮಾಸವನ್ನು ಹಿಂದೂ ಪಂಚಾಂಗದ ಅತ್ಯಂತ ಪವಿತ್ರ ಮಾಸಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಮಳೆಗಾಲದ ಸಮಯದಲ್ಲಿ ಬರುವ ಈ ಮಾಸವು ಪ್ರಕೃತಿಯಲ್ಲೂ ಒಂದು ವಿಶೇಷ ಬದಲಾವಣೆಯನ್ನು ತರುತ್ತದೆ. ಎಲ್ಲೆಡೆ ಹಸಿರು, ತಂಪಾದ ವಾತಾವರಣ ಮತ್ತು ಪ್ರಕೃತಿಯ ಹೊಸ ಚೈತನ್ಯ ಕಾಣಿಸುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಭಕ್ತಿ, ಶಾಂತಿ ಮತ್ತು ಸಾತ್ವಿಕತೆಯನ್ನು ಹೆಚ್ಚಿಸಿಕೊಳ್ಳಲು ಶ್ರಾವಣ ಮಾಸವನ್ನು ಒಂದು ಉತ್ತಮ ಅವಕಾಶವೆಂದು ಪರಿಗಣಿಸಲಾಗುತ್ತದೆ. ಇದೇ ತಿಂಗಳಲ್ಲಿ ದೇವರ ನಾಮಸ್ಮರಣೆ, ಪೂಜೆ, ವ್ರತ, ಜಪ, ಧ್ಯಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಶ್ರಾವಣ ಮಾಸ ಎಂದಾಕ್ಷಣ ಮೊದಲು ನೆನಪಾಗುವುದು ಶಿವನ ಆರಾಧನೆ. ವಿಶೇಷವಾಗಿ ಶ್ರಾವಣ ಸೋಮವಾರದಂದು ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ನೀರು, ಹಾಲು, ಬಿಲ್ವಪತ್ರೆ, ಹೂಗಳನ್ನು ಅರ್ಪಿಸಿ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಶಿವನಿಗೆ ಬಿಲ್ವಪತ್ರೆ ಅತ್ಯಂತ ಪ್ರಿಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಶಿವನಿಗೆ ದೊಡ್ಡ ಪೂಜೆ ಮಾಡಲೇಬೇಕು ಎಂಬುದಕ್ಕಿಂತ ಭಕ್ತಿಯಿಂದ ದೇವರನ್ನು ಸ್ಮರಿಸುವುದು ಮುಖ್ಯ. ಒಂದು ಲೋಟ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸಿದರೂ ಸಾಕು ಎಂಬ ಭಾವನೆ ನಮ್ಮ ಸಂಪ್ರದಾಯದಲ್ಲಿದೆ. ಶ್ರಾವಣ ಸೋಮವಾರದಂದು ಕೆಲವರು ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ. ಇದರ ಉದ್ದೇಶ ಕೇವಲ ಆಹಾರವನ್ನು ಬಿಟ್ಟು ಬಿಡುವುದು ಮಾತ್ರವಲ್ಲ, ಮನಸ್ಸನ್ನು ನಿಯಂತ್ರಿಸುವುದು, ಕೆಟ್ಟ ಆಲೋಚನೆಗಳಿಂದ ದೂರವಿರುವುದು ಮತ್ತು ದೇವರ ಮೇಲೆ ಗಮನ ಕೇಂದ್ರೀಕರಿಸುವುದು. ಮಂಗಳ ಗೌರಿ ವ್ರತ ಶ್ರಾವಣ ಮಾಸದ ಮತ್ತೊಂದು ಪ್ರಮುಖ ಆಚರಣೆ ಎಂದರೆ ಮಂಗಳ ಗೌರಿ ವ್ರತ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಮಂಗಳವಾರದಂದು ಗೌರಿ ದೇವಿಯನ್ನು ಪೂಜಿಸಿ ಕುಟುಂಬದ ಸೌಭಾಗ್ಯ, ಸಂತೋಷ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮಂಗಳ ಗೌರಿ ಪೂಜೆಯಲ್ಲಿ ಮಹಿಳೆಯರು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ಅರಿಶಿಣ ಕುಂಕುಮ ಅರ್ಪಿಸಿ ವ್ರತ ಮತ್ತು ಪೂಜೆಯನ್ನು ಮಾಡುತ್ತಾರೆ. ಇದು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಕುಟುಂಬದ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸುವ ಒಂದು ಸುಂದರ ಸಂಪ್ರದಾಯ. ಈ ಮಂಗಳ ಗೌರಿ ವ್ರತದ ಬಗ್ಗೆ ತಿಳಿಯಲು ನಮ್ಮ ಚಾನಲ್ನಲ್ಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಶ್ರಾವಣ ಮಾಸದಲ್ಲಿ ಬರುವ ಮತ್ತೊಂದು ಪ್ರಮುಖ ಹಬ್ಬ ನಾಗರ ಪಂಚಮಿ. ಈ ದಿನ ನಾಗದೇವರನ್ನು ಪೂಜಿಸಲಾಗುತ್ತದೆ. ಇದರ ವಿಶೇಷತೆ ಬಗ್ಗೆ ಹಾಗೂ ಪೂಜಾ ನಿಯಮಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ನಲ್ಲಿರುವ ನಾಗರ ಪಂಚಮಿ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ. ಹಾಗಾದರೆ ಶ್ರಾವಣ ಮಾಸದಲ್ಲಿ ನಾವು ಏನು ಮಾಡಬಹುದು? ಮೊದಲನೆಯದು ದೇವರ ಸ್ಮರಣೆ. ಪ್ರತಿದಿನ ಸ್ವಲ್ಪ ಸಮಯವಾದರೂ ದೇವರ ನಾಮ ಜಪ ಮಾಡಿ. ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಜಪಿಸಬಹುದು. ಎರಡನೆಯದು ದೇವಾಲಯಕ್ಕೆ ಭೇಟಿ. ಸಾಧ್ಯವಾದರೆ ಶಿವ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆದು ಮನಸ್ಸಿನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಮೂರನೆಯದು ದಾನ.
ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ಮಾಡಿ. ದಾನ ದೊಡ್ಡದಾಗಿರಬೇಕೆಂದಿಲ್ಲ, ಸಹಾಯ ಮಾಡುವ ಮನಸ್ಸು ದೊಡ್ಡದಾಗಿರಬೇಕು. 4ನೆಯದು ಸಾತ್ವಿಕ ಆಹಾರ. ವ್ರತ ಅಥವಾ ಪೂಜೆ ಮಾಡುವ ದಿನಗಳಲ್ಲಿ ಸರಳ ಮತ್ತು ಸಾತ್ವಿಕ ಆಹಾರ ಸೇವಿಸುವ ಅಭ್ಯಾಸ ಮಾಡಬಹುದು. 5ನೆಯದು ಮನೆಯ ಸ್ವಚ್ಛತೆ. ದೇವರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಮನೆಯನ್ನು ಶುಚಿಯಾಗಿಡುವುದು ನಮ್ಮ ಸಂಪ್ರದಾಯದ ಪ್ರಮುಖ ಭಾಗ. 6ನೆಯದು ಕೋಪ ಮತ್ತು ಕೆಟ್ಟ ಮಾತುಗಳನ್ನು ಕಡಿಮೆ ಮಾಡುವುದು. ದೇವರಿಗೆ ಪೂಜೆ ಮಾಡಿದ ನಂತರ ಯಾರನ್ನಾದರೂ ನೋಯಿಸುವ ಮಾತುಗಳನ್ನು ಆಡಿದರೆ ಪೂಜೆಯ ನಿಜವಾದ ಉದ್ದೇಶವೇ ಕಳೆದು ಹೋಗುತ್ತದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮನಸ್ಸಿನ ಶುದ್ಧತೆಯ ಕಡೆ ಗಮನ ಕೊಡೋಣ. 7ನೆಯದು ಕುಟುಂಬದೊಂದಿಗೆ ಪ್ರಾರ್ಥನೆ. ಪ್ರತಿದಿನ ಕೆಲವೇ ನಿಮಿಷಗಳಾದರೂ ಕುಟುಂಬದವರು ಒಟ್ಟಿಗೆ ದೇವರ ನಾಮಸ್ಮರಣೆ ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಶ್ರಾವಣ ಮಾಸದ ನಿಜವಾದ ವಿಶೇಷತೆ ಕೇವಲ ವ್ರತಗಳಲ್ಲಿ ಇಲ್ಲ, ನಮ್ಮ ಜೀವನವನ್ನು ಸ್ವಲ್ಪ ಹೆಚ್ಚು ಸಾತ್ವಿಕವಾಗಿಸಿಕೊಳ್ಳುವುದರಲ್ಲಿದೆ. ಪೂಜೆ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು. ವ್ರತ ಮಾಡುವಾಗ ಇತರರನ್ನು ಕಷ್ಟಪಡಿಸಬಾರದು. ದಾನ ಮಾಡುವಾಗ ಅಹಂಕಾರ ಇರಬಾರದು. ದೇವರನ್ನು ಪ್ರಾರ್ಥಿಸುವಾಗ ಕೇವಲ ನಮಗಾಗಿ ಮಾತ್ರವಲ್ಲದೆ ನಮ್ಮ ಕುಟುಂಬದ ಮತ್ತು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಬೇಕು. ಏಕೆಂದರೆ ದೇವರ ಆರಾಧನೆಯ ನಿಜವಾದ ಅರ್ಥವೇ ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತು ಮತ್ತು ಒಳ್ಳೆಯ ಕಾರ್ಯ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಒಂದು ಸಂಕಲ್ಪ ಮಾಡೋಣ. ದೇವರನ್ನು ಹೆಚ್ಚು ನೆನೆಯೋಣ. ಅಗತ್ಯವಿರುವವರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ಕೆಟ್ಟ ಆಲೋಚನೆಗಳನ್ನು ಕಡಿಮೆ ಮಾಡೋಣ. ಕುಟುಂಬದೊಂದಿಗೆ ಸಂತೋಷದಿಂದ ಇರೋಣ. ಶ್ರಾವಣ ಮಾಸವು ನಿಮ್ಮ ಮನೆಗೆ ಶಾಂತಿ, ಸುಖ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಇಂತಹ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹರ ಹರ ಮಹದೇವ್.